ಗೊತ್ತಿರೋದಿಲ್ರಿ ಅದಕ್ಕೆ. ಇಲ್ಲ ಇಲ್ರಿ ನೆಟ್ವರ್ಕ್ ಸರಿ ಸ್ಪಷ್ಟ ಅದ ಹೇಳ್ರಿ ಅಮ್ಮ. ಹಾ, ಈ ರೀತಿ ಆತನನ್ನ ವ್ಯಾಘ್ರನಂತಿದ್ದ ಆ ವ್ಯಾಘನೊಬ್ಬನನ್ನ ಸಾಧಕನನ್ನಾಗಿ ಸಾಧಕನನ್ನಾಗಿ ಮಾಡುವಂತ ಶರಣನನ್ನಾಗಿ ಅವನನ್ನ ಹೃದಯ ಪರಿವರ್ತನವನ್ನ ಮಾಡಿದ್ರು. ಹೆಂಗ ಮಾಡಿದ್ರು ನೋಡ್ರಮ್ಮ. ಅವರು ಸುಜ್ಞಾನಿ ದೇವರು ಪರಿವರ್ತನೆ ಮಾಡಬೇಕಾದ್ರ ಏನ ಅಧಿಕಾರದ ದರ್ಪದಿಂದ ಮಾಡಿದ್ರು ಅಥವಾ ಸಂಪತ್ತಿನ ಸಾಮರ್ಥ್ಯದಿಂದನೂ ಅಲ್ಲ, ಒಂದು ಅಧಿಕಾರದಿಂದ ದರ್ಪ ತೋರಿಸಿದ್ರೆ ಮಾಡಿದ್ರ ಇಲ್ಲ, ಒಂದು ಶಾಸ್ತ್ರದ ಸತ್ತೆಯಿಂದನೂ ಅಲ್ಲ ನೋಡ್ರಿ. ಅವನನ್ನ ಏನೋ ಒಂದು ದಂಡದ ದಬ್ಬಾಳಿಕೆಯಿಂದ ಪರಿವರ್ತನೆ ಮಾಡಿದ್ರ ಯಾವುದಿಲ್ಲ, ಮತ್ತು ಯಾವುದಾದ್ರೂ ಒಂದು ಬಹಿಷ್ಕಾರದ ಬೆದರಿಕೆಯಿಂದಲೇ ಮಾಡಿದ್ರ ಏನಿಲ್ಲ ನೋಡ್ರಿ. ಹಂಗ ಒಂದು ಅನುಭವದ ನುಡಿಗಳನ್ನ ಹೇಳಿ ಹೆಂಗ ಇನ್ನೊಂದು ಚರಿತ್ರೆ ಇದೇ ರೀತಿ ಬರ್ತದ. ಯಾರಿ ಅಂಗುಲಿ ಮಾಲನನ್ನ ಬುದ್ಧ ದೇವ ಹೆಂಗ ಆತನ ಹಿಡ್ದ ಆ ರೀತಿಯಾಗಿ ಅವ 1000 ಬೆರಳು ಮಾಲೆಯನ್ನ ಮಾಡ್ಕೊಂಡು ಹಾಕೋಬೇಕತ್ ಮಾಡಿದ್ನಂತ್ರಿ. ಅದಕ್ಕೆ ಅವನಿಗೆ ಅಂಗುಲಿ ಮಾಲ ಅಂತ ಹೆಸರು ಬಂದಿತ್ತು. ಅಂಥ ಅಂಗುಲಿ ಮಾಲನನ್ನು ಸಹಿತ ಬುದ್ಧ ದೇವ ಅವನಿಗೆ ಅನುಭವ ಪರವಾಗಿರ್ತಕ್ಕಂಥ ನುಡಿ, ಅವರ ಅನುಭವದ ನುಡಿ, ಅವರ ದರ್ಶನ, ಅವರ ಸ್ಪರ್ಶನ, ಅವರ ಸಂಭಾಷಣದಿಂದ ಶರಣರ ಒಂದು ಸಾನ್ನಿಧ್ಯದೊಳಗ ಎಂಥ ಕಲ್ಲು ಹೃದಯ ಕಟುಕನು ಕೂಡ ಈ ರೀತಿ ಪರಿವರ್ತನೆ ಆಗುವ ಹಾಗೆ ಇಲ್ಲಿ ಆ ಸುಜ್ಞಾನಿ ದೇವರ ಈ ಯಾವ ಮಹಾ ಕ್ರೂರನಾಗಿರ್ತಕ್ಕಂಥ ಮಾತಂಗನನ್ನು ಸಹಿತ ಆತನನ್ನ ಒಂದು ಒಳ್ಳೆ ಒಂದು ಶರಣ ತತ್ವವನ್ನ ತಿಳಿಸಿ ಶರಣತ್ವದ ಮಾರ್ಗದೊಳಗ ಅವನನ್ನ ಕೂಡುವ ಹಾಗೆ ಮಾಡುದು. ಹೆಂಗ ಒಂದು ಛಲ ಇರ್ತೈತ್ರಿ ಶರಣರಲ್ಲಿ. ಬಸವಣ್ಣವ್ರು ಹೇಳ್ತಾರ, ಜಂಬುದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಶರಣರು ಎಂಥ ಖಡ್ಗ ಹೇಳಿದ್ರು ನೋಡ್ರಿ. ಅವ್ರೇನಾರೆ ಇವರು ದುಷ್ಟರನ್ನ ನಾಶ ಮಾಡಕ್ ಹೋಗ್ಲಿಲ್ರಿ. ಅವ್ರು ದುಷ್ಟರಲ್ಲಿರ್ತಕ್ಕಂಥ ಗುಣಗಳನ್ನ ನಾಶ ಮಾಡ್ಬೇಕಂತ. ಮತ್ ದುಷ್ಟರನ್ನ ನಾಶ ಮಾಡಿದ್ರ ಅವ್ರು ನಾಶ ಆಗ್ತಾರ, ಮತ್ ಹುಟ್ಟಿ ಬರ್ತಾರ, ಮತ್ ಅದನ್ನ ಮಾಡ್ತಾರ. ಅವ್ರನ್ನ ನಾವು ಮಾಡುದಲ್ಲ, ಅವರಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನ ಪರಿವರ್ತನೆ ಮಾಡ್ಬೇಕು ಅಂತ. ಹಂಗ ಆ ಮಾತಂಗನನ್ನ ಸುಜ್ಞಾನಿ ದೇವರು ಕಲ್ಯಾಣದಲ್ಲಿ ಎಲ್ಲಾ ಶರಣರ ಸಾನ್ನಿಧ್ಯದಲ್ಲಿ ಅಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ಆ ಎಲ್ಲಾ ಶರಣರ ಸಾನ್ನಿಧ್ಯ, ಅವರ ದರ್ಶನ, ಅವರ ನಿತ್ಯ ಅನುಭವದ ಅರ್ಚನ, ಅರ್ಪಿತ, ಅನುಭಾವ ಇವು ತ್ರಿಕಾಲದಲ್ಲಿ ಅವರು ಮಾಡ್ತಾ ಇದ್ರು ಶರಣರು. ಇವು 3 ನಡಿಬೇಕ್ರಿ. ಅರ್ಚನೆ ಅಂದ್ರೆ ಪೂಜೆ, ಅರ್ಪಿತ ಅಂತಂದ್ರೆ ಪ್ರಸಾದ, ಆಮೇಲೆ ಅನುಭವ. ನಿತ್ಯಲೂ 2 ಹೊತ್ತು ಅವರು ಈ ಅನುಭವದ ನುಡಿಗಳನ್ನ ಹೇಳ್ತಿದ್ರು. ಅಂಥ ಅನುಭವದೊಳಗ ಈ ಯಾವ ನನ್ನಯ್ಯ ಈಗ ಅವ ಬೇಡ ಹೋಗಿ ಏನಾಗ್ಯಾನ, ಒಬ್ಬ ಶರಣಾಗ್ಯಾನ. ನನ್ನಯ್ಯ ಅಯ್ಯನಾಗಿ ಬಿಟ್ಟಿದ್ದ ಎಲ್ಲೇ ಕಲ್ಯಾಣ ಮುಖ್ಯದ್ರೊಳಗೆ. ಸುಜ್ಞಾನಿ ದೇವನಿಂದ ಅವರಿಗೆ ಸುಜ್ಞಾನೋದಯವೇ ಆಗಿಬಿಟ್ಟಿತ್ತು ನೋಡಿ. ಆ ಸುಜ್ಞಾನಿ ದೇವರಿಂದ ಇವನಲ್ಲಿ ಕೂಡ ಏನಾಗಿತ್ತು, ಅವರ ಅನುಭವದೊಳಗ ನಿತ್ಯಲೂ ಅವರು ಕಾಲು ನಡಿಗೆಯಿಂದ ಹೋಗ್ತಕ್ಕಂತ ಸಂದರ್ಭದೊಳಗ ನಿತ್ಯ ಅವರ ಅನುಭವದ ನುಡಿಗಳಿಂದ ಸುಜ್ಞಾನೋದಯವಾಗಿ ಬಿಟ್ಟಿತ್ತು. ಅಲ್ಲಿ ಶಿವ ದರ್ಶನ ಸಿಕ್ಕಿತ್ತು. ಇಂದಿಗೂ ನನ್ನಯ್ಯನ ಚರಿತ್ರೆ ಗುರುಭಕ್ತಿಯ ಗೆಲುವು ಗಂಬವಾಗಿ ನಿಂತು ಬಿಡ್ತೀವಿ ನೋಡಿ. ಗುರುಭಕ್ತಿಯಿಂದ ಆ ಸುಜ್ಞಾನಿ ದೇವರ ಒಂದು ಆ ಕೃಪಾ ಕಟಾಕ್ಷದೊಳಗ ಆ ಮಾತಂಗ ಹೋಗಿ ನನ್ನಯ್ಯ. ಇಂಥ ಸುಜ್ಞಾನಿ ದೇವರನ್ನಂಥ ಗುರುಗಳು, ನನ್ನಯ್ಯನಂಥ ಶಿಷ್ಯರು ಎಲ್ಲಿ ಹುಡುಕಿದ್ರು ಸಿಗುವುದು ಕಷ್ಟ. ಎಂಥ ಕಾಡುಗಳ ಇದ್ದವ್ರನ್ನ ಸಹಿತ ಅವರು ಶರಣರ ಅನುಭವ ನುಡಿ ಅಲ್ಲಿ ಏನದ ಅಂದ್ರ ನಮ್ಗೆ ಲಿಂಗ ದರ್ಶನ ಆಗ್ತದಂತ. ಅವ್ರ ನುಡಿಗಳೊಳಗ ಮಂತ್ರ ಶಕ್ತಿ ಇರ್ತದಂತ. ಅವ್ರು ನುಡಿದಂಥ ನುಡಿಗಳು ಏನಾಗ್ಯಾವ, ಅವು ವಚನಗಳಾಗಿರ್ತಾವ. ಶರಣರು ಹೇಳ್ತಾರ ಬಸವಣ್ಣವರು, ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಒಳ್ಳೆ ಹೊರತಿ ಚಿಪ್ಪುಗಳ ಕಾಣಬಹುದು,
ವಾರಿದಿ ಮೈದಗೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವಾ ಕಾಣಬಹುದು. ಅವ್ರ ಶರಣರು ಮನದೆರೆದು ಅವರ ಅನುಭವದ ನುಡಿ ಒಳಗ ಏನಾಗ್ತದ ಅಂದ್ರ ಲಿಂಗ ದರ್ಶನವೇ ಆಗ್ತದ, ಶಿವ ದರ್ಶನವೇ ಆಗ್ತದ, ಆ ಭಗವಂತನ ದರ್ಶನ ಆಗ್ತದ. ಹಂಗ ಹೊಳಿ ಹಳ್ಳ ಒಣಿಗ್ ಮೈ ತೆಗದ್ರ ಅಲ್ಲಿ ಏನ್ ಸಿಗ್ತಾವ ಅಂದ್ರ ಹೊಳ್ಳಿ ವರ್ತಿ ಚಿತ್ರ ಸಿಗ್ತಾವತ್ತ. ವಾರಿದಿ ಅಂದ್ರ ಸಮುದ್ರ, ಸಮುದ್ರ ಮೈ ತೆಗದ್ರ ಅಲ್ಲಿ ಮುತ್ತು ರತ್ನಗಳನ್ನ ಕಾಣ್ಲಿಕ್ಕೆ ಸಿಗ್ತದತ್ತ. ಹಂಗ ಕೂಡಲ ಸಂಗನ ಶರಣರು ಅವರ ಅನುಭವದ ನುಡಿಗಳಲ್ಲಿ ಅವ್ರ ಅನುಭವದಿಂದ ಹೇಳಿರ್ತಕ್ಕಂಥ ಮಾತುಗಳು ಅಲ್ಲಿ ಏನ್ ಆಗ್ತದ ನಮಗಂದ್ರ ದೇವ ದರ್ಶನನೇ ಆಗ್ತದ, ಲಿಂಗ ದರ್ಶನವೇ ಆಗ್ತದ. ಇದ್ರೊಳಗ ಯಾವ ಸಂದೇಹವೂ ಇಲ್ಲ. ಅದಕ್ಕ ಆ ಸುಜ್ಞಾನಿ ದೇವ ನೋಡ್ರಿ ಬಸವಣ್ಣನವರು ಹಿಗ್ಗಿ ಹೋದ್ರಂತ. ಎಂಥ ಒಬ್ಬ ಹಿಂಸೆಗೆ ಹೆದರದೆ ನೋಡ್ರಿ, ಅಲ್ಲಿ ಏನಿತ್ತು ಹಾದಿ ಒಳಗ್ ಬರುವಾಗ ಬರೇ ಹಿಂಸಾ, ಅಂತ ಹಿಂಸೆಗೆ ಹೆದರದೆ ಹಿಂಸೆಯ ಹೃದಯದೊಳಗ ಅಹಿಂಸೆಯ ಪಟ್ಟವನ್ನು ನೀವು ಕಟ್ಟಿರಲ್ಲ ಅಂದ್ರಂತ. ಎಲ್ಲಾ ಶರಣರು ಇವನ ಒಂದು ಜೀವನ ಚರಿತ್ರೆಯನ್ನ ಕೇಳಿದ್ರು. ಆ ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲಾ ಬಸವಾದಿ ಶರಣರು ಈ ನನ್ನಯ್ಯನ ಹಿಂಗ ಇದೆಲ್ಲ ನಡೆದ ಘಟನೆ ಅವ್ರ ದಾರಿ ಉದ್ದಕ್ಕೂ ಏನೇನು ಘಟನೆಗಳು ನಡೆದು ಅನ್ನುವಂತ ವಿಚಾರ ಹೇಳಿದಾಗ ಶರಣರು ಬಸವಾದಿ ಶರಣರು ಬಸವಣ್ಣನವ್ರು ಹಿಗ್ಗಿ ಬಿಟ್ರಂತ. ಈಗ ಹೇಳಿದ್ರಂತ ಹೇಳಿದ್ರು, ಹಿಂಸೆಗೆ ಹೆದರದೇನೆ ಯಾವ ಸಾವಿಗೂ ಕೂಡ ಹೆದರದ ಯಾವ ಸಾವಿತ್ರಿಯಂತೆ ಹಿಂಸೆಯ ಹೃದಯದೊಳಗ ನೀವು ಅಹಿಂಸೆಯ ಪಟ್ಟವನ್ನ ಕಟ್ಟಿ ಆ ಸುಜ್ಞಾನಿ ದೇವರು ಪಂಚಪಾತಕಗಳನ್ನೇ ಪಕ್ವಾನ ಮಾಡಿ ತಿಂದುಕೊಳ್ಬಿಟ್ರಲ್ಲ. ನೋಡ್ರಿ, ಪಂಚಪಾತಕಗಳು ಅಂತಂದ್ರ ಗೋ ಹತ್ಯ, ಬ್ರಹ್ಮ ಹತ್ಯ, ಬ್ರಾಹ್ಮಣ ಹತ್ಯ, ಶಿಶು ಹತ್ಯ, ಇಂಥ ಪಂಚಪಾತಕಗಳು. ಇವು ಪಾತಕಗಳು ಅಂದ್ರೆ ಪಾಪಗಳು. ಇಂಥ ಪಂಚಪಾತಕಗಳನ್ನೇ ನೀವು ಪಕ್ವಾನ ಮಾಡಿ ತಿಂದು ಕೊಟ್ಟಿದ್ದಿರಲು ಎಂಥ ಪುಣ್ಯದ ಹಾದಿಯನ್ನು ತೋರಿಸುವ ಕರುಣಾಳು ಬೆಳಕು ಬಂದ ಕೂಡಲೇ ಆ ಪಾಪದ ಪಥವನ್ನ ಬಿಟ್ಟು ಸೈಪಿನ ಸನ್ಮಾರ್ಗವನ್ನು ಹಿಡಿದಂತ ಆ ಮಾತಂಗ ಇಬ್ಬರು ಕಲ್ಯಾಣದಲ್ಲಿ ಸುಕೃತದ ಸುಧೆಯಾಗಿ ಅವರು ಬಾಯಿ ಕೇಳಿಲ್ಲದ ಪದವಿಯನ್ನೇ ಪಡ್ಕೊಂಡ್ರು. ಮಹಾತ್ಮರ ಸನ್ನಿಧಿ ಒಳಗ ಕ್ರೂರ ಪ್ರಾಣಿಗಳು ಸಹಿತ ಸಾಧು ಪ್ರಾಣಿಗಳಾಗ್ತಾವತ್ರಿ. ಶರಣರ ಸಾನ್ನಿಧ್ಯದೊಳಗ ಆ ಶರಣರ ನಮ್ಮ ಅಲ್ಲೇ ತಾಳಿಕೋಟಿ ಒಳಗ ಕಸು ಶಿವಗಳು ಅಂತ ಹೋದ್ರು. ಆ ಖಾಸಗತ ಶಿವಗಳನ್ನು ಉಳಿಗೆ ಹೊರಟಿರ್ತಕ್ಕಂತ ಸಂದರ್ಭದೊಳಗ ಚಕಡಿ ಬಂಡಿಗಳು ಕುತ್ಕೊಂಡು ಉಳಿಗೆ ಹೊರಟಿದ್ರು. 4-8 ಜನ ಭಕ್ತರು ಅವ್ರು ಕುತ್ಕೊಂಡು ಹೋಗ್ತಕ್ಕಂತ ಸಂದರ್ಭದೊಳಗ ಹಾದಿ ಒಳಗ ಒಂದು ಹುಲಿ ಅಡ್ಡ ಮಲಗಿತ್ತು. ಹುಲಿ ನೋಡಿದಾಗ ಎಲ್ಲರೂ ಭಯಭೀತರಾಗಿ ಅರ್ಧ ಜೀವನೇ ಹೋಯ್ತವ್ರದು. ಅಯ್ಯೋ ಶಿವ ಹೆಂಗ್ರಪ್ಪ ಹುಲಿ ಮಕ್ಕೊಂಡ ಇಷ್ಟ್ಯಾಕ್ ಭಯ ಪಡ್ತಿರಪ್ಪ, ಅದೇನ್ ಮಾಡ್ತದ ಅಂತ ತಿಳ್ಕೊಂಡು ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ 2 ಉತ್ತತ್ತಿಗಳನ್ನು ಒಯ್ದು ಹುಲಿ ಭಯ ಕೊಟ್ರಂತ ಹಸತ್ತಿಗಳು. ಅವಾಗ ಹುಲಿ ಆ ಉತ್ತತ್ತಿ ತಿಂದು ಮುಖಾಡ್ಲೆ ಅವ್ರ ಪಾದಕ್ಕೆ ಹಣಿ ಹಚ್ಚಿ ದರ್ಶನ ಮಾಡಿ ಹೋಯ್ತು. ಅಂದ್ರ ಆ ಶರಣರ ಸಾನ್ನಿಧ್ಯದೊಳಗ ಎಂತ ಕ್ರೂರ ಪ್ರಾಣಿಗಳಿರ್ಲಿ, ಕ್ರೂರ ಮನುಷ್ಯರಿರ್ಲಿ, ಅವರ ಒಂದು ಸಾನ್ನಿಧ್ಯ ನಮಗ್ ಸಿಕ್ಕು, ಅವರ ಒಂದು ನುಡಿಯ ಅನುಭವದ ನುಡಿಗಳು ನಮಗ ಸಿಕ್ಕುವಪ್ಪ ಅಂತಂದ್ರ ಆ ಕ್ರೂರತನ ಅಂತಕ್ಕಂಥದ್ದನ್ನ ಕಳ್ಕೊಂಡು ಅವ್ ಪ್ರಾಣಿಗಳು ಸಾಧು ಪ್ರಾಣಿಗಳಾಗ್ತಾವ. ಆ ಸಾನ್ನಿಧ್ಯದೊಳಗ ಇಲಿ ಜಕ್ಕು ಕೂಡ ಆಡ್ತಾವಂತ್ರಿ. ಆತ್ಮರ ಸಾನ್ನಿಧ್ಯದೊಳಗ ಇಲಿ ಜಕ್ಕು ಒಂದಕ್ಕೊಂದು ವೈರಿ ಪ್ರಾಣಿಗಳು ಇದ್ರ ಸಹಿತ ತಮ್ಮ ವೈರತ್ವ ಅಂತಕ್ಕಂಥದ್ದನ್ನ ಮರಿತಾವಂತ. ಹಂಗ ಇಲ್ಲಿ ಯಾವ ಬಸವಾದಿ ಶರಣರ ತತ್ವಗಳನ್ನ, ಅವರ ಒಂದು ಅನುಭವಗಳನ್ನ, ಅದಕ್ಕೆ ಶರಣರು ಹೆಂಗ ಏನ್ ಹೇಳ್ತಾರಂದ್ರ ಅನುಭವದ ಅಡಿಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಇಲ್ಲಿ ನಾವು ಎಂಥ ಅನುಭವ ಅದು ಮನ್ಯಾಗ ಅಟ್ಟು ಮಾಡುವಂತ ಅಡಿಗೆ ಹೊಟ್ಟಿ ತುಂಬಿಸ್ಕೊಳತ್ತ. ಅದಕ್ಕೆ ಹೇಳ್ತಾರ ಶರಣರು ಎಲ್ಲಾ ಪ್ರಾಣಿಗಳಿಗೆ ಹೊಟ್ಟಿ ತಲಿ ಸಮಾನ ಇರ್ತಾವ. ಇದೊಂದು ಎತ್ತು ಎಮ್ಮಿ. ಆದ್ರ ಮನುಷ್ಯ ಮಾತ್ರ ಅದಕ್ಕೆ ಏನದ ತಲಿ ಮ್ಯಾಲ ಅದ, ಹೊಟ್ಟಿ ಕೆಳಗದ. ಯಾಕಂದ್ರ ಹೊಟ್ಟಿ ತುಂಬಿಸಿಕೊಳ್ಳೋದಕ್ಕಿಂತಲೂ ಮೊದಲು ನಾವು ನೆತ್ತಿಯನ್ನ ತುಂಬಿಸ್ಕೋಬೇಕು. ತಲೆಯಲ್ಲಿ ಅಟ್ಟುಂಬಡೆ ಹೊಗೆಯುಂಟು ಹೊಗೆಯುಂಟು, ತಲೆಯಲ್ಲಿ ಅಟ್ಟುಂಬಡೆ ಹೊಗೆಯಿಲ್ಲ ರಾಮನಾಥ. ತಲೆಯಾಗ ಅಟ್ಟುನು ಅಡಿಗೆ ಅದಕ್ಕೆ ಯಾವ ಹೊಗೆನೂ ಬರುದಿಲ್ಲ ಅಂತ, ಯಾವ ಹೊಗೆ ದ್ವೇಷ ಮತ್ತರ ಯಾವುದೂ ಇರುವುದಿಲ್ಲ. ಅಂತ ಅಡಿಗೆ ಯಾವ್ದಪ್ಪ ಅಂದ್ರ ಅನುಭವದ ಅಡಿಗೆ. ಈ ಎಲ್ಲಾ ಶರಣರ
ತತ್ವ ವಿಚಾರಗಳನ್ನ, ಅವರ ಅವ್ರು ಹೆಂಗ್ ನಡೆದ್ರು, ಅವ್ರ ನಡೆ ನುಡಿ ಹೇಗಿದ್ದು, ಅವ್ರ ಆಚಾರ ವಿಚಾರಗಳ, ಅವರು ಸನ್ಮಾರ್ಗದೊಳಗ ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು. ಇವ್ ಎಲ್ಲರೂ ನಮ್ಮವ್ರೇ, ಇವನಾರವನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ, ಎಲ್ಲರೂ ನಮ್ಮವ್ರು ಅನ್ನುವಂತ ಭಾವದಿಂದ ಇವತ್ತ ಅವರು ಸರ್ವೇ ಜನಾಃ ಸುಖಿನೋ ಭವಂತು. ನೋಡ್ರಿ, ಋಷಿ ಮುನಿಗಳ ವಾಕ್ಯರಿದೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖಿಗಳಾಗಿ, ಎಲ್ಲರೂ ಆರೋಗ್ಯವಂತರಾಗಿ, ಎಲ್ಲರೂ ನೀತಿವಂತರಾಗಿ ಬಾಳಿ ಅಂತಕ್ಕಂಥ ಆ ಮಹಾತ್ಮರ ಒಂದು ಅನುಭವದ ಅಮೃತ ನೋಡಿ. ಈ ಅಮೃತ, ಆ ದೇವಲೋಕದ ಅಮೃತ ಕುಡಿದ್ರ ಮತ್ತ ಆ ಪುಣ್ಯ ಮರ್ತ ಲೋಕ ಮಿಷ ಅಂತ. ಪುಣ್ಯ ಇರುತ್ತನ ದೇವಲೋಕದೊಳಗೆ ಇರ್ಬೋದು, ಪುಣ್ಯ ತಿರು ನಂತರ ಮತ್ತೆ ಭೂಮಿಗೆ ಬರುದಂತ. ಹಾಗ ಶರಣರ ಅನುಭವ ಏನ್ ಮಾಡ್ತದ ಅಂತಂದ್ರ ನಮ್ಮನ್ನ ನಿತ್ಯ ಮುಕ್ತರನ್ನಾಗಿ ಮಾಡ್ತದ. ಅಂಥ ಶರಣರ ಅನುಭವದ ವಿಚಾರವನ್ನ ಏನೋ ನನ್ನ ಅಲ್ಪ ಮಟ್ಟಿಗೆ ತಿಳಿದಷ್ಟು ಹೇಳಿನಿ. ಇದ್ರೊಳಗ ಏನ ತಪ್ಪು ತಡೆಗಳಾಗಿದ್ರ ಕ್ಷಮಿಸಬೇಕು ಅಂತ ಹೇಳಿ ಈ ಈ ವಾಕ್ರೂಪ ಸೇವೆಯನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣ. ಥ್ಯಾಂಕ್ ಯು ಅಮ್ಮನವರೇ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋದ ಕೇಡು ನೋಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ನುಡಿಯೊಂದಿಗೆ ಬಸವನನ್ನು ಹಾಡುತ್ತಾ ಶರಣರ ಅನುಭವ ದಾರಿದೀಪ ಅಥವಾ ಸಂವಿಧಾನವಿದ್ದಂತೆ ಎಂದು ತುಲನೆ ಮಾಡಿದರು. ಜೀವನ ಪಾವನವಾಗಲು ಶರಣರ ಅನುಭವ ಮುಖ್ಯವೆಂದರು. ಅಪ್ರತ್ಯಕ್ಷೋ ಮಹಾದೇವ, ಪ್ರತ್ಯಕ್ಷೋ ಗುರು. ಶರಣರ ನುಡಿದ ನುಡಿಗಳೇ ವಚನಗಳಾಗಿವೆ ಎಂದು ಹೇಳಿದರು. ಅನುಭಾವಿಗಳ ಸಂಘದಿಂದ ತನು ಮನ ಶುದ್ಧವಾಗುವುದು. ಬಿದ್ದವರನ್ನು ಎತ್ತುವವರು, ಎಲ್ಲರನ್ನೂ ಉದ್ಧಾರ ಮಾಡುವವರು ಶಿವಶರಣರು. ಒಡಿಸ್ಸಾದ ಕನ್ನಿಕಾಪುರ ಗ್ರಾಮದ ಸುಜ್ಞಾನಿ ಶರಣರ ದಂತಕಥೆಯನ್ನು ತುಂಬಾ ಮಾರ್ಮಿಕತೆಯಿಂದ ಅರುಹಿದರು. ಹಲವಾರು ವಚನಗಳು, ನುಡಿಗಟ್ಟುಗಳು, ದಂತಕಥೆಗಳು, ನಿಜಗುಣರ ನುಡಿಯನ್ನು ಶರಣ ಸತಿ ಲಿಂಗಪತಿ. ಅರುವಿನ ತೃಪ್ತಿಗೆ ಅನುಭವವೇ ಆಶ್ರಯ. ದುಷ್ಟರನ್ನು ನಾಶ ಮಾಡದೆ ದುಷ್ಟ ಗುಣ ನಾಶ ಮಾಡಬೇಕು. ಶರಣರ ಸಾನ್ನಿಧ್ಯದಲ್ಲಿ ಎಂಥವರೂ ಕೂಡ ಸಾಧು ಆಗುವರು. ಬಸವಾದಿ ಶರಣರ ಅನುಭವವನ್ನು ತುಂಬಾ ಮಾರ್ಮಿಕವಾಗಿ ಹೇಳಿದರು. ಒಟ್ಟಾರೆ ಅಮ್ಮನವರ ಶರಣರ ಅನುಭವ ಎಂಬ ವಿಷಯವನ್ನು ಸುಜ್ಞಾನಿ ಶರಣರು ಮಾತಂಗ ಬೇಡನ ಕತೆ ತುಂಬಾ ಮಾರ್ಮಿಕವಾಗಿತ್ತು. ಅಮ್ಮನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅಮ್ಮ.